ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1067 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 7ರಿಂದ 9 ಮಾರ್ಚ್ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕಪ್ಪತಗುಡ್ಡ ಅಭಯಾರಣ್ಯವನ್ನು ಯಾವ ವರ್ಷದಲ್ಲಿ ಅಧಿಸೂಚಿಸಲಾಯಿತು? ಕಪ್ಪತಗುಡ್ಡ ಸ್ಯಾಂಕ್ಚುರಿ ವಾಸ್ ನೋಟಿಫೈಡ್ ಇನ್ ವಿಚ್ ಇಯರ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಗದಗದಲ್ಲಿರ್ತಕ್ಕಂಥ ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿದೆ, ಸೊ ಇದನ್ನು ಯಾವ ವರ್ಷದಲ್ಲಿ ನೋಟಿಫೈ ಮಾಡಲಾಯಿತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2019ರಲ್ಲಿ ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ಹಾಗಿದ್ರೆ ಇದು ಮತ್ತೆ ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದರೆ, ಹೈಕೋರ್ಟ್ ಈಗ ಡೈರೆಕ್ಟ್ಸ್ ಇನ್ಕ್ಲೂಷನ್ ಆಫ್ ಲೆಫ್ಟ್ ಓವರ್ ರಿಸರ್ವ್ ಫಾರೆಸ್ಟ್ ಏರಿಯಾ ಇನ್ ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಅಂದರೆ ಈ ಒಂದು ಕಪ್ಪತಗುಡ್ಡ ವನ್ಯಜೀವಿ ಅಭಯಾರಣ್ಯ ಏನಿರುತ್ತೆ, ಸೊ ಅದರ ಸಂಪೂರ್ಣ ಭಾಗವನ್ನು ಈ ಮೀಸಲು ಪ್ರದೇಶಕ್ಕೆ ಸೇರಿಸಿರಲ್ಲ. ಸೊ ಕೆಲವೊಂದು ಭಾಗಗಳನ್ನು ಬಿಡಲಾಗಿರುತ್ತೆ. ಏನು ಆ ಭಾಗವನ್ನು ಈಗ ಬಿಟ್ಬಿಟ್ಟಿರ್ತಾರೆ, ಅಲ್ಲಿ ಮೈನಿಂಗ್ ಅಥವಾ ಗಣಿಗಾರಿಕೆ ಬಹಳ ಹೆಚ್ಚಾಗಿ ನಡೀತಾ ಇರುತ್ತೆ. ಸೊ ಅದರಿಂದ ಹೈಕೋರ್ಟ್ ಇವಾಗ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನೀಡಿರ್ತಕ್ಕಂಥ ಒಂದು ಡೈರೆಕ್ಷನ್ ಏನು ಅಂದರೆ, ಆ ಲೆಫ್ಟ್ ಔಟ್ ಪಾರ್ಟ್ ಏನಿರುತ್ತೆ, ಸೊ ಅದನ್ನು ಕೂಡ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಸೇರಿಸಬೇಕಂತಕ್ಕಂಥ ಒಂದು ನಿರ್ದೇಶನವನ್ನು ಹೈಕೋರ್ಟ್ ಆಫ್ ಕರ್ನಾಟಕ ನೀಡಿರುತ್ತೆ. ಸೊ ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಕ್ಕಂಥದ್ದು ಗದಗದಲ್ಲಿ ಬರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಈಗ ಕರ್ನಾಟಕ ಹೈಕೋರ್ಟ್ ಏನಿದೆ, ಇದು ಕರ್ನಾಟಕ ಗೌರ್ನಮೆಂಟ್ಗೆ ಒಂದು ಡೈರೆಕ್ಷನ್ ಅನ್ನು ಪಾಸ್ ಮಾಡಿರುತ್ತೆ. ಅದೇನು ಅಂದರೆ 55 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ರಿಸರ್ವ್ ಫಾರೆಸ್ಟ್ ಅನ್ನ ಅದೇನು ಲೆಫ್ಟ್ ಔಟ್ ಮಾಡಿದ್ರು ಅದನ್ನ ಈಗ ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಸೇರಿಸಬೇಕಂತಕ್ಕಂಥ ಒಂದು ನಿರ್ದೇಶನವನ್ನು ನೀಡಲಾಗಿರುತ್ತೆ. ಸೊ ಅಡಿಷನಲಿ ಈಗ 55 ಚದರ ಕಿಲೋಮೀಟರ್ ಅನ್ನ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಸೇರಿಸಲಾಗುತ್ತೆ. ಸೊ ಈ ಒಂದು ಏರಿಯಾ ಕನ್ಸರ್ನ್ಡ್ ಏನಿದೆ, ಅಥವಾ ಈಗ ಏನ್ ಸೇರಿಸ್ತಾ ಇದ್ದಾರೆ ಆ ಒಂದು ಪ್ರದೇಶ ಏನಿದೆ, ಸೊ ದ ಕೋರ್ಟ್ ಆರ್ಡರ್ಡ್ ಇನ್ಕ್ಲೂಷನ್ ಆಫ್ ಬ್ಲಾಕ್ 4 ಆಫ್ ದಿ ಕಪ್ಪತಗುಡ್ಡ ರಿಸರ್ವ್ ಫಾರೆಸ್ಟ್ ಇನ್ ಟು ದಿ ಸ್ಯಾಂಕ್ಚುರಿ. ಸೊ ಅದನ್ನ ಬ್ಲಾಕ್ 4 ಅಂತ ಕರಿತೇವೆ. ಅಂದ್ರೆ ಇವಾಗ ಏನು ಏರಿಯಾವನ್ನು ಅವ್ರು ಬಿಟ್ಬಿಟ್ಟಿದ್ದಾರೆ ಅದನ್ನ ಬ್ಲಾಕ್ 4 ಅಂತ ಹೇಳ್ತೇವೆ. ಸೊ ಇದನ್ನ ಅಭಯಾರಣ್ಯಕ್ಕೆ ಸೇರಿಸ್ತಕ್ಕಂಥ ಒಂದು ನಿರ್ದೇಶನವನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಸ್ಯಾಂಕ್ಚುರಿಯನ್ನ ನೋಟಿಫೈ ಮಾಡಿರ್ತಕ್ಕಂಥದ್ದು 2019ರಲ್ಲಿ. ಕರೆಂಟ್ಲಿ ಇದು ಪ್ರಸ್ತುತವಾಗಿ 244 ಸ್ಕ್ವೇರ್ ಕಿಲೋಮೀಟರ್ಸ್ ಇರುತ್ತೆ. ಎಕ್ಸೆಪ್ಟ್ ದಟ್ 55 ಸ್ಕ್ವೇರ್ ಕಿಲೋಮೀಟರ್ಸ್ ಏನಿರುತ್ತೆ, ಸೊ ಅದನ್ನ ಹೊರತುಪಡಿಸಿದರೆ ಇದು 244 ಚದರ ಕಿಲೋಮೀಟರ್ ಇರ್ತಕ್ಕಂಥದ್ದು. ಸೊ ವೈಲ್ ನೋಟಿಫೈಯಿಂಗ್ ಅಂದರೆ ಈ ಒಂದು ಅಧಿಸೂಚನೆಯನ್ನ ನೀಡುವ ಸಮಯದಲ್ಲಿ ಸಮ್ ಫಾರೆಸ್ಟ್ ಲ್ಯಾಂಡ್ ಅಂದರೆ ಸ್ವಲ್ಪ ಅರಣ್ಯ ಭೂಮಿ ಏನಿರುತ್ತೆ ಅದನ್ನ ಹೊರಗಿಡಲಾಗಿರುತ್ತೆ, ಇಂಟೆನ್ಷನಲಿ ಆರ್ ನಾನ್ ಇಂಟೆನ್ಷನಲಿ, ಸೊ ಯಾರಿಗೂ ಗೊತ್ತಿಲ್ಲ. ಸೊ ಈ ಒಂದು ಭಾಗವನ್ನ ಈ ಸ್ಯಾಂಕ್ಚುರಿಯಿಂದ ಹೊರಗಡೆ ಇರಲಾಗಿರುತ್ತೆ. ಸೊ ದಿಸ್ ಕ್ರಿಯೇಟೆಡ್ ಲೀಗಲ್ ಸ್ಪೇಸ್ ಫಾರ್ ಕ್ವಾರಿಂಗ್ ಅಂಡ್ ಸ್ಟೋನ್ ಕ್ರಶಿಂಗ್ ಆಕ್ಟಿವಿಟೀಸ್ ನಿಯರ್ ಬೈ. ಸೊ ಇದರಿಂದ ಅಲ್ಲಿ ಮಾಡ್ತಕ್ಕಂಥ ಒಂದು ಗಣಿಗಾರಿಕೆ ಅಂತಕ್ಕಂಥದ್ದು ತುಂಬಾ ಹೆಚ್ಚಾಗಿ ಇರುವ ಕಾರಣದಿಂದ ಹೈಕೋರ್ಟ್ ಈಗ ಹೊಸದಾಗಿ ಮತ್ತೊಮ್ಮೆ ಡೈರೆಕ್ಷನ್ ಅನ್ನ ನೀಡಲಾಗಿರುತ್ತೆ. ಸೊ ಈಗ ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಇದು ನಮ್ಮ ಕರ್ನಾಟಕದ ಗದಗ್ ಡಿಸ್ಟ್ರಿಕ್ಟ್ ನಲ್ಲಿ ಇರ್ತಕ್ಕಂಥದ್ದು. ಇಟ್ಸ್ ಅ ಪಾರ್ಟ್ ಆಫ್ ಕಪ್ಪತಗುಡ್ಡ ಹಿಲ್ ರೇಂಜ್, ಅಂದ್ರೆ ಅಲ್ಲಿ ಒಂದು ಬೆಟ್ಟ ಶ್ರೇಣಿ ಇರುತ್ತೆ, ಅದನ್ನು ನಾವು ಕಪ್ಪತಗುಡ್ಡ ಬೆಟ್ಟ ಶ್ರೇಣಿ ಅಂತ ಹೇಳ್ತೇವೆ. ಸೊ ಅದರ ಒಂದು ಭಾಗವಾಗಿ ಒಂದು ಸ್ಯಾಂಕ್ಚುರಿಯನ್ನ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಇದು ಗದಗ್ ಮತ್ತು ಕೊಪ್ಪಳ್ನ ನಡುವೆ ಇರ್ತಕ್ಕಂಥ ಒಂದು ಸಂರಕ್ಷಿತ ಪ್ರದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಫ್ಲೋರಾ ಅಂದ್ರೆ ಸಸ್ಯವರ್ಗವನ್ನ ನಾವು ನೋಡೋದಾದ್ರೆ ಡ್ರೈ ಡೆಸಿಡಿಯಸ್ ಟ್ರೀಸ್ ಅಂದ್ರೆ ಒಣ ಎಲೆಯುದಿರುವ ಕಾಡುಗಳು ಹೆಚ್ಚಾಗಿರುತ್ತೆ. ಶ್ರಬ್ಗಳು ಮತ್ತೆ ಗ್ರಾಸಸ್ಗಳು, ಪೊದೆಗಳು ಮತ್ತು ಹುಲ್ಲುಗಳಿಂದ ಹೆಚ್ಚಾಗಿ ಕೂಡಿರುತ್ತೆ. ಸೊ ಇದನ್ನ ವೆಸ್ಟರ್ನ್ ಘಾಟ್ಸ್ ಆಫ್ ನಾರ್ತ್ ಕರ್ನಾಟಕ ಅಂತ ಕರೀತಾರೆ, ಅಂದ್ರೆ ಉತ್ತರ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಅಂತ ಇದನ್ನ ಹೇಳಲಾಗುತ್ತೆ. ಸೊ ಇಲ್ಲಿರ್ತಕ್ಕಂಥ ಪ್ರಮುಖ ಪ್ಲಾಂಟ್ ಸ್ಪೀಶೀಸ್ ಯಾವುದು ಅಂದ್ರೆ ಸ್ಯಾಂಥಲಮ್ ಆಲ್ಬಮ್ ಅಂತಕ್ಕಂಥದ್ದು, ಇನ್ನೊಂದು ಅಜಾರ್ದಿರ್ಚಾ ಇಂಡಿಕಾ, ಇನ್ನೊಂದು ಫೀಕಸ್ ರಿಲಿಜಿಯೋಸಾ ಅಂತ ಕರೀತೇವೆ. ಸೊ ಇವು ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಒಂದು ಸಸ್ಯ ಪ್ರಭೇದಗಳಾಗಿರ್ತವೆ. ಸೊ ಈ ಒಂದು ಸಸ್ಯ ಪ್ರಭೇದಗಳನ್ನು ನಾವು ಹೆಚ್ಚಾಗಿ ಮೆಡಿಸಿನಲ್ ಪರ್ಪಸ್ ಅಥವಾ ಔಷಧಿಗಳನ್ನು ತಯಾರಿ ಮಾಡಲಿಕ್ಕೆ ಬಳಸ್ತಕ್ಕಂಥ ಕೆಲವೊಂದು ಸಸ್ಯ ಪ್ರಭೇದಗಳನ್ನು ನಾವು ಕಪ್ಪತಗುಡ್ಡ ಸ್ಯಾಂಕ್ಚುರಿಯಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಪ್ರಾಣಿಗಳಿಗೆ ಬಂದಾಗ ವಿ ಹ್ಯಾವ್ ಲಾಟ್ ಆಫ್ ಮ್ಯಾಮಲ್ಸ್, ಸಸ್ತನಿಗಳನ್ನು ಹೊಂದಿರುತ್ತೆ. ಇಂಡಿಯನ್ ಓಲ್ಫ್ ಅಥವಾ ಭಾರತೀಯ ತೋಳ ಆಗಿರ್ಬೋದು, ಇಂಡಿಯನ್ ಲೆಪರ್ಡ್ ಭಾರತೀಯ ಚಿರತೆ, ಸ್ಟ್ರೈಪ್ಡ್ ಹೈನಾ ಅಂತ ಕರೀತೇವೆ, ಅಂದರೆ ಪಟ್ಟೆ ಕತ್ತೆಕ್ಕಿರುವ
ಗೋಲ್ಡನ್ ಜಾಕಲ್ ಅಥವಾ ಗೋಲ್ಡನ್ ನರಿ ಮತ್ತೆ ವೈಲ್ಡ್ ಬೋರ್ ಅಥವಾ ಕಾಡು ಹಂದಿಗಳನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಇನ್ನು ಇಲ್ಲಿರ್ತಕ್ಕಂಥ ಬರ್ಡ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಮೆನಿ ರ್ಯಾಪೋರ್ಟ್ಸ್ ಅಂಡ್ ಡ್ರೈ ಲ್ಯಾಂಡ್ ಬರ್ಡ್ಸ್ ಅನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಅಂದ್ರೆ ಹೆಚ್ಚಿನ ಸಂಖ್ಯೆಯ ರ್ಯಾಪ್ಟರ್ಗಳು ಮತ್ತೆ ಒಣಭೂಮಿಯ ಪಕ್ಷಿಗಳನ್ನ ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಮೇಜರ್ಲಿ ಇಂಡಿಯನ್ ಪೀ ಫೌಲ್ ಅಥವಾ ಭಾರತೀಯ ನವಿಲನ್ನ ಕಾಣಬಹುದು, ಬೋನೆಲಿಸ್ ಈಗಲ್ ಮತ್ತೆ ಶಿಕ್ರಾ ಅಂತಕ್ಕಂಥ ಒಂದು ಪಕ್ಷಿಗಳನ್ನ ಸೊ ಈ ಒಂದು ಸ್ಯಾಂಕ್ಚುರಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಹಸಿರು ಅಮೋನಿಯಾ ಎಂದರೇನು? ವಾಟ್ ಈಸ್ ಗ್ರೀನ್ ಅಮೋನಿಯಾ? ಸೊ ಗ್ರೀನ್ ಅಮೋನಿಯಾ ಅಂದರೆ ಹಸಿರು ಹೈಡ್ರೋಜನ್ನನ್ನು ಬಳಸಿ ಉತ್ಪಾದನೆ ಮಾಡ್ತಕ್ಕಂಥ ಅಮೋನಿಯಾ ಅಥವಾ ಅಮೋನಿಯಾ ಪ್ರೊಡ್ಯೂಸ್ಡ್ ಯೂಸಿಂಗ್ ಗ್ರೀನ್ ಹೈಡ್ರೋಜನ್. ಸೊ ಯಾವಾಗ ನಾವು ಹಸಿರು ಜಲಜನಕವನ್ನು ಬಳಸಿಕೊಂಡು ಅಮೋನಿಯಾವನ್ನು ಉತ್ಪಾದನೆ ಮಾಡ್ತೇವೆ ಆ ಒಂದು ಅಮೋನಿಯಾವನ್ನು ನಾವು ಗ್ರೀನ್ ಅಮೋನಿಯಾ ಅಂತ ಕರಿತೇವೆ. ಸೊ ಗ್ರೀನ್ ಅಮೋನಿಯಾ ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದರೆ ಗವರ್ನಮೆಂಟ್ ಅನೌನ್ಸಸ್ ಸ್ಟ್ಯಾಂಡರ್ಡ್ಸ್ ಆಫ್ ಗ್ರೀನ್ ಅಮೋನಿಯಾ ಆ್ಯಂಡ್ ಗ್ರೀನ್ ಮೆಥನಾಲ್. ಸೊ ಈಗ ಕೇಂದ್ರ ಸರ್ಕಾರ ಗ್ರೀನ್ ಅಮೋನಿಯಾ ಮತ್ತೆ ಗ್ರೀನ್ ಮೆಥನಾಲ್ ಇವೆರಡಕ್ಕೂ ಕೂಡ ಒಂದು ಕ್ವಾಲಿಟಿ ಅಥವಾ ಗುಣಮಟ್ಟದ ಮಾನದಂಡಗಳನ್ನ ಅದು ಅನೌನ್ಸ್ ಮಾಡಿರುತ್ತೆ. ಸೊ ಈ ಒಂದು ಕಾರಣದಿಂದ ಗ್ರೀನ್ ಅಮೋನಿಯಾ ಮತ್ತೆ ಗ್ರೀನ್ ಮೆಥನಾಲ್ ಅಂತಕ್ಕಂಥದ್ದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಎರಡು ಉತ್ಪನ್ನಗಳಾಗಿರುತ್ತೆ. ಸೊ ಅಫಿಷಿಯಲ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಈಗ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಅಧಿಕೃತ ಮಾನದಂಡಗಳನ್ನ ಪರಿಚಯಿಸಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಮಾನದಂಡಗಳನ್ನ ಕೇಂದ್ರ ಸರ್ಕಾರ ಏನು ಅನೌನ್ಸ್ ಮಾಡಿದೆ, ಇಟ್ಸ್ ಅ ಪಾರ್ಟ್ ಆಫ್ ಇಂಡಿಯಾಸ್ ಕ್ಲೀನ್ ಎನರ್ಜಿ ಅಂಡ್ ಡಿಕಾರ್ಬನೈಸೇಷನ್ ಸ್ಟ್ರಾಟಜಿ. ಅಂದ್ರೆ ನಮ್ಮ ಭಾರತ ದೇಶವನ್ನ ಶುದ್ಧ ಇಂಧನದ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಮತ್ತೆ ಇಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ವಿಧಾನ ಏನಿದೆ ಸೊ ಅದರ ಭಾಗವಾಗಿ ಈ ಮಾನದಂಡಗಳನ್ನ ಈಗ ಅನೌನ್ಸ್ ಮಾಡಲಾಗಿರುತ್ತೆ. ಸಪೋರ್ಟ್ಸ್ ಡೆವಲಪ್ಮೆಂಟ್ ಆಫ್ ಗ್ರೀನ್ ಹೈಡ್ರೋಜನ್ ಇಕೋಸಿಸ್ಟಮ್. ಅಂದ್ರೆ ನಾವು ಇಲ್ಲೇನು ಹಸಿರು ಜಲಜನಕವನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಆ ಒಂದು ಪರಿಸರ ವ್ಯವಸ್ಥೆಯನ್ನ ಇನ್ನೂ ಹೆಚ್ಚು ಸುಧಾರಿಸಲಿಕ್ಕೆ ಸೊ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿರುತ್ತೆ. ಅಂಡ್ ಇಟ್ ಹೆಲ್ಪ್ ಸರ್ಟಿಫೈ ಫ್ಯೂಯಲ್ಸ್ ಆಸ್ ಗ್ರೀನ್ ಬೇಸ್ಡ್ ಆನ್ ಪ್ರೊಡಕ್ಷನ್ ಪ್ರೋಸೆಸ್. ಅಂದ್ರೆ ಅವರು ಯಾವ ವಿಧಾನದಿಂದ ಅಮೋನಿಯಾವನ್ನ ಉತ್ಪಾದನೆ ಮಾಡ್ತಾರೆ ಆ ಒಂದು ವಿಧಾನದ ಆಧಾರದ ಮೇಲೆ ಒಂದು ಪ್ರಾಮಾಣೀಕರಣವನ್ನ ಕೊಡಬೇಕಾಗಿರುತ್ತೆ. ಅಂದ್ರೆ ವಿ ನೀಡ್ ಟು ಸೇ ದಿಸ್ ಇಸ್ ಗ್ರೀನ್ ಅಮೋನಿಯಾ ಓನ್ಲಿ ಅಂತ ಹೇಳ್ತಕ್ಕಂಥದ್ದು ಅವರು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಮೆಥಡ್ ನ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗ ಅವರು ಹಸಿರು ಜಲಜನಕವನ್ನೇ ಉಪಯೋಗಿಸ್ಕೊಳ್ತಾರೆ ಅವಾಗ ಮಾತ್ರ ಅದನ್ನ ನಾವು ಗ್ರೀನ್ ಅಮೋನಿಯಾ ಅಂತಕ್ಕಂಥ ಒಂದು ಲೇಬಲ್ ಅನ್ನ ಅಥವಾ ಒಂದು ಸರ್ಟಿಫಿಕೇಟ್ ಅನ್ನ ಆ ಒಂದು ಇಂಧನಕ್ಕೆ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಿದ್ರೆ ವಾಟ್ ಈಸ್ ದಿ ಕನೆಕ್ಷನ್ ವಿತ್ ನ್ಯಾಷನಲ್ ಮಿಷನ್? ಅಂದ್ರೆ ರಾಷ್ಟ್ರೀಯ ಮಿಷನ್ ಒಂದಿಗೆ ಈ ಒಂದು ಮಾನದಂಡಗಳು ಇರ್ತಕ್ಕಂಥ ಒಂದು ಸಂಪರ್ಕ ಏನು ಅಂತ ನಾವು ನೋಡೋದಾದ್ರೆ ಲಿಂಕ್ಡ್ ವಿತ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಸೊ ನಮ್ಮ ಭಾರತ ದೇಶದ ಹಸಿರು ಜಲಜನಕ ಮಿಷನ್ ಒಂದಿಗೆ ಸಂಪರ್ಕ ಹೊಂದಿರತಕ್ಕಂಥದ್ದು. ಸೊ ಈ ಒಂದು ಮಿಷನ್ ನ ಆಬ್ಜೆಕ್ಟಿವ್ ಏನು ಅಂದ್ರೆ ಮೇಕ್ ಇಂಡಿಯಾ ಅ ಗ್ಲೋಬಲ್ ಹಬ್ ಫಾರ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್. ಅಂದ್ರೆ ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ನ ಪ್ರಮುಖ ಉದ್ದೇಶವೇನು ಅಂದ್ರೆ ನಮ್ಮ ಭಾರತ ದೇಶವನ್ನ ಜಗತ್ತಿನಲ್ಲಿಯೇ ಹಸಿರು ಜಲಜನಕವನ್ನ ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳ ಒಂದು ಕೇಂದ್ರವನ್ನಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇಟ್ ಪ್ರಮೋಟ್ಸ್ ಕ್ಲೀನ್ ಫ್ಯೂಯಲ್ಸ್ ಫಾರ್ ಇಂಡಸ್ಟ್ರಿ ಅಂಡ್ ಟ್ರಾನ್ಸ್ಪೋರ್ಟ್. ಅಂದ್ರೆ ನಮ್ಮ ಕೈಗಾರಿಕೆಗಳಾಗಿರ್ಬೋದು ನಮ್ಮ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಇದಕ್ಕೆ ಬೇಕಾಗಿರ್ತಕ್ಕಂಥ ಸ್ವಚ್ಛ ಇಂಧನವನ್ನ ಇದು ಉತ್ತೇಜನ ಮಾಡ್ತಕ್ಕಂಥದ್ದು. ಅಂಡ್ ಎನ್ಕರೇಜಸ್ ಇನ್ವೆಸ್ಟ್ಮೆಂಟ್ ಇನ್ ಗ್ರೀನ್ ಹೈಡ್ರೋಜನ್ ಡಿರೈವೇಟಿವ್ಸ್. ಅಂದ್ರೆ ಹಸಿರು ಜಲಜನಕದ ಒಂದು ಉತ್ಪನ್ನಗಳೇನಿರ್ತವೆ ಅದರಲ್ಲಿ ಇನ್ನೂ ಹೆಚ್ಚಿನ ಬಂಡವಾಳ ಹೂಡಿಕೆಯನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಇಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಈಸ್ ಗ್ರೀನ್ ಅಮೋನಿಯಾ? ಅಂದ್ರೆ ಅಮೋನಿಯಾ ಪ್ರೊಡ್ಯೂಸ್ ಫ್ರಮ್ ಗ್ರೀನ್ ಹೈಡ್ರೋಜನ್. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇದು ಎಲೆಕ್ಟ್ರೋಲೈಸಿಸ್ ಯೂಸಿಂಗ್ ರಿನ್ಯೂಬಲ್ ಎನರ್ಜಿ. ಅಂದರೆ ನಮಗೆ ಗ್ರೀನ್ ಹೈಡ್ರೋಜನ್ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅದು ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾವು ಯೂಸ್ ಮಾಡ್ತಕ್ಕಂಥ ನೀರೇನಿರುತ್ತೆ ಸೊ ಇದಕ್ಕೆ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡ್ತಾರೆ. ಯಾವಾಗ ವಿದ್ಯುತ್ತನ್ನು ಪಾಸ್ ಮಾಡ್ತಾರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡು ಸಪ್ರೇಟ್ ಆಗುತ್ತೆ. ಸೊ ಈ ಒಂದು ಹೈಡ್ರೋಜನ್ ಏನು ಸಪ್ರೇಟ್ ಆಗಿದೆ ಅದಕ್ಕೆ ಬೇರೆ ಬೇರೆ ಕಲರ್ ಕೋಡ್ಸನ್ನು ಹೇಳ್ತಾರೆ. ಗ್ರೀನ್, ಬ್ಲ್ಯಾಕ್, ಬ್ರೌನ್ ಅಂತ ಬೇರೆ ಬೇರೆ ಕಲರ್ಸ್ ಬರುತ್ತೆ. ಸೊ ಎಲ್ಲ ಕಲರ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಾವು ಯಾವ ಎಲೆಕ್ಟ್ರಿಸಿಟಿ ಸೋರ್ಸನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ನಾವು ಬಳಕೆ ಮಾಡ್ತಕ್ಕಂಥ ಎಲೆಕ್ಟ್ರಿಸಿಟಿ ರಿನ್ಯೂಬಲ್ ಸೋರ್ಸ್ ಅಥವಾ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಬಂದಾಗ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹೈಡ್ರೋಜನ್ ಅನ್ನು ನಾವು ಹಸಿರು ಜಲಜನಕ ಅಂತ ಹೇಳ್ತೇವೆ. ಸೊ ಈ ಪ್ರೋಸೆಸ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಎಲೆಕ್ಟ್ರೋಲೈಸಿಸ್ ಆಫ್
ಆಫ್ ವಾಟರ್ ಅಥವಾ ನೀರಿನ ಜಲ ವಿಭಜನೆಯ ಮುಖಾಂತರ ಈ ಒಂದು ಹೈಡ್ರೋಜನ್ ಇಂಧನವನ್ನ ತಯಾರಿ ಮಾಡ್ತಕ್ಕಂಥದ್ದು. ಅಂಡ್ ನೋ ಫಾಸಿಲ್ ಫ್ಯೂಯಲ್ಸ್ ಯೂಸ್ಡ್ ಇನ್ ದಿ ಪ್ರೊಡಕ್ಷನ್. ಸೊ ಯಾವಾಗ ಅದನ್ನ ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರಿತೇವೆ, ಯಾವುದೇ ಕಾರಣಕ್ಕೂ ಯಾವುದೇ ಹಂತದಲ್ಲಿ ನಾವು ಈ ಒಂದು ಪಳೆಯುಳಿಕೆ ಇಂಧನಗಳನ್ನ ಬಳಕೆ ಮಾಡ್ತಕ್ಕಂಥ ಒಂದು ಅವಕಾಶ ಇರೋದಿಲ್ಲ. ಸೊ ಇದರಿಂದ ಆಗ್ತಕ್ಕಂಥ ಯೂಸಸ್ ಏನು? ಫರ್ಟಿಲೈಸರ್ ಇಂಡಸ್ಟ್ರಿ, ರಸಗೊಬ್ಬರಗಳ ಉದ್ಯಮಕ್ಕೆ ಇದು ತುಂಬಾ ಅನುಕೂಲಕರವಾಗಿರುತ್ತೆ. ಪವರ್ ಜನರೇಷನ್ ಫ್ಯೂಯಲ್ ಅಂದ್ರೆ ವಿದ್ಯುತ್ ಉತ್ಪಾದನಾ ಇಂಧನವಾಗಿ ಕೂಡ ಇದನ್ನ ಬಳಸಬಹುದಾಗಿರುತ್ತೆ. ಅಂಡ್ ಮೆರಿಟೈಮ್ ಶಿಪ್ಪಿಂಗ್ ಫ್ಯೂಯಲ್ ಅಂದ್ರೆ ಕಡಲ ಹಡಗಿನ ಇಂಧನವಾಗಿ ಕೂಡ ನಾವು ಇದನ್ನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಈಗ ಗ್ರೀನ್ ಮೆಥನಾಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಿದು ಗ್ರೀನ್ ಮೆಥನಾಲ್? ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಸ್ಟ್ಯಾಂಡರ್ಡ್ಸ್ ಕೂಡ ರಿಲೀಸ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಹಸಿರು ಮೆಥನಾಲ್ ಅಂದ್ರೆ ಏನು? ಸೊ ಮೆಥನಾಲ್ ಪ್ರೊಡ್ಯೂಸ್ಡ್ ಫ್ರಮ್ ಗ್ರೀನ್ ಹೈಡ್ರೋಜನ್ ಅಂಡ್ ಕ್ಯಾಪ್ಚರ್ಡ್ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಹಸಿರು ಜಲಜನಕವನ್ನ ಬಳಸಿಕೊಂಡು ಅಥವಾ ಬೇರೆ ಯಾವುದಾದ್ರೂ ಪ್ರೋಸೆಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಏನು ಕ್ಯಾಪ್ಚರ್ ಮಾಡಿರ್ತೇವೆ, ಆ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಇಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಮೆಥನಾಲ್ ಅನ್ನ ನಾವು ಹಸಿರು ಮೆಥನಾಲ್ ಅಂತ ಕರೀತಕ್ಕಂಥದ್ದು. ಸೊ ಇಟ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಯೂಸಿಂಗ್ ರಿನ್ಯೂಬಲ್ ಎನರ್ಜಿ ಸೋರ್ಸಸ್. ಸೊ ಇದನ್ನ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಉತ್ಪಾದನೆ ಮಾಡಲಾಗುತ್ತೆ. ಕನ್ಸಿಡರ್ಡ್ ಅ ಲೋ ಕಾರ್ಬನ್ ಆಲ್ಟರ್ನೇಟಿವ್ ಫ್ಯೂಯಲ್ ಅಂದ್ರೆ ಅತ್ಯಂತ ಕಡಿಮೆ ಇಂಗಾಲವನ್ನ ಹೊಂದಿರತಕ್ಕಂಥ ಪರ್ಯಾಯ ಇಂಧನವೆಂದು ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದರ ಯೂಸಸ್ ಏನು ಅಂತ ನಾವು ನೋಡೋದಾದ್ರೆ, ಶಿಪ್ಪಿಂಗ್ ಅಂಡ್ ಮ್ಯಾರಿಟೈಮ್ ಫ್ಯೂಯಲ್, ಹಡಗು ಮತ್ತು ಹಡಗಿನ ವರ್ಗಾವಣೆ ಅಥವಾ ಅದರ ಸಾರಿಗೆ ಏನಿರುತ್ತೆ ಆ ಸಾರಿಗೆ ಇಂಧನವಾಗಿ ಇದನ್ನ ಬಳಸಬಹುದಾಗಿರುತ್ತೆ. ಕೆಮಿಕಲ್ ಅಂಡ್ ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ, ರಾಸಾಯನಿಕ ಮತ್ತೆ ಈ ಒಂದು ಪೆಟ್ರೋಕೆಮಿಕಲ್ ಇಂಡಸ್ಟ್ರಿಗಳಲ್ಲಿ ಇದನ್ನ ಬಳಕೆ ಮಾಡಲಾಗುತ್ತೆ. ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ಸ್ ಅಂಡ್ ಅದರ್ ಮೆಟೀರಿಯಲ್ಸ್, ಪ್ಲಾಸ್ಟಿಕ್ ನಂತಹ ಇತರೆ ವಸ್ತುಗಳು, ಪ್ಲಾಸ್ಟಿಕ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಇತರೆ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬಹುದಾಗಿರುತ್ತೆ. ಕ್ಲೀನ್ ಟ್ರಾನ್ಸ್ಪೋರ್ಟ್ ಫ್ಯೂಯಲ್ ಅಥವಾ ಇದನ್ನ ನಾವು ಶುದ್ಧ ಸಾರಿಗೆ ಇಂಧನ ಅಂತ ಕೂಡ ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಕರ್ನಾಟಕದ ಎಲಿವೇಟ್ ಕಾರ್ಯಕ್ರಮವು ಯಾವುದಕ್ಕೆ ಸಂಬಂಧಿಸಿದೆ? ಎಲಿವೇಟ್ ಪ್ರೋಗ್ರಾಮ್ ಆಫ್ ಕರ್ನಾಟಕ ಇಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದು ಸ್ಟಾರ್ಟ್ಅಪ್ ಗಳಿಗೆ ಬೆಂಬಲ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಎಲಿವೇಟ್ ಕಾರ್ಯಕ್ರಮ ಅಂತ ಹೇಳ್ತೇವೆ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ಶೇರ್ ಆಫ್ ವಿಮೆನ್ ಲೆಡ್ ಸ್ಟಾರ್ಟ್ಅಪ್ಸ್ ಇನ್ ಎಲಿವೇಟ್ ಸಿ ಸ್ಟಡಿ ರೈಸ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಸ್ಟಾರ್ಟ್ಅಪ್ ಗಳನ್ನ ಪ್ರಾರಂಭ ಮಾಡ್ತಕ್ಕಂಥ ಮಹಿಳೆಯರ ಒಂದು ಪರ್ಸೆಂಟೈಲ್ ಏನಿರುತ್ತೆ, ಸೊ ಇದು ಕ್ರಮವಾಗಿ ಹೆಚ್ಚಾಗಿರುತ್ತೆ. ಇದಕ್ಕೆ ಒಂದು ಕಾರಣ ಈ ಎಲಿವೇಟ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಒಂದು ಕಾರಣವಾಗಿರುತ್ತೆ. ಫಾರ್ ಎಕ್ಸಾಂಪಲ್ 2017ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ಅಪ್ ಗಳನ್ನ ಓನ್ ಮಾಡಿರ್ತಕ್ಕಂಥ ಮಹಿಳೆಯರ ಪರ್ಸೆಂಟೇಜ್ 16% ಇತ್ತು. 23ಗೆ ಅದು 37% ಆಗಿರುತ್ತೆ. ಸೊ ಈ ವರ್ಷದಲ್ಲಿ ಅಥವಾ 26 ಅಲ್ಲಿ 43% ಆಫ್ ದಿ ಸ್ಟಾರ್ಟ್ಅಪ್ ಗಳೇನಿರ್ತವೆ ಸೊ ಅದು ಮಹಿಳೆಯರ ನೇತೃತ್ವದಲ್ಲಿ ಇರ್ತಕ್ಕಂಥ ಸ್ಟಾರ್ಟ್ಅಪ್ ಗಳಾಗಿರ್ತವೆ. ಸೊ ಇದಕ್ಕೆ ಮೇಜರ್ ಕಾಂಟ್ರಿಬ್ಯೂಟಿಂಗ್ ಪ್ರೋಗ್ರಾಮ್ ಯಾವುದು ಅಂದ್ರೆ ಎಲಿವೇಟ್ ಪ್ರೋಗ್ರಾಮ್ ಅಂತಕ್ಕಂಥ ಒಂದು ಕರ್ನಾಟಕದ ಕಾರ್ಯಕ್ರಮದಿಂದ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಟಾರ್ಟ್ಅಪ್ ಗಳಲ್ಲಿ ಮಹಿಳೆಯರ ಒಂದು ಕಾಂಟ್ರಿಬ್ಯೂಷನ್ ಅಂತಕ್ಕಂಥದ್ದು ಈಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಈ ಒಂದು ಎಲಿವೇಟ್ ಕಾರ್ಯಕ್ರಮವನ್ನು ನಾವು ಫ್ಲ್ಯಾಗ್ಶಿಪ್ ಸ್ಟಾರ್ಟ್ಅಪ್ ಸಪೋರ್ಟ್ ಸಿಸ್ಟಮ್ ಅಥವಾ ಪ್ರೋಗ್ರಾಮ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿ ಅರ್ಲಿ ಸ್ಟೇಜ್ ಇನೋವೇಷನ್ ಅಂದ್ರೆ ಆರಂಭಿಕ ಹಂತದ ನಾವೀನ್ಯತೆಯ ಮೇಲೆ ಹೆಚ್ಚು ಕೇಂದ್ರೀಕರಿಸ್ತಕ್ಕಂಥದ್ದು. ಅಂಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂಡ್ ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂದ್ರೆ ಉತ್ಪನ್ನಗಳ ಅಭಿವೃದ್ಧಿ ಮತ್ತೆ ಪರಿಕಲ್ಪನೆಯ ಪುರಾವೆಗಳ ಮೇಲೆ ಈ ಒಂದು ಫೋಕಸ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂದ್ರೆ ನಾವೇನೋ ಒಂದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಅನ್ನ ಮಾಡೋದಲ್ಲ, ಅದು ಪ್ರಾಯೋಗಿಕವಾಗಿ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡಬಹುದಾಗಿರ್ತಕ್ಕಂಥ ಒಂದು ಸ್ಟಾರ್ಟ್ಅಪ್ ಗಳ ಮೇಲೆ ಇಲ್ಲಿ ಹೆಚ್ಚು ಕೇಂದ್ರೀಕರಿಸಲಾಗುತ್ತೆ. ಅಂಡ್ ಇದು ಸೀಡ್ ಗ್ರಾಂಟ್ಸ್ ಅನ್ನ ಕೊಡುತ್ತೆ. ಸೀಡ್ ಅಂದ್ರೆ ನಾನು ಯಾವುದೋ ಒಂದು ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭ ಮಾಡಬೇಕು, ನಮ್ಮ ಹತ್ರ ಯಾವುದೇ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲ ಅಂದ್ರೆ ಆ ಬಿತ್ತನೆ ಅಥವಾ ಆ ಸೀಡ್ ಇನ್ವೆಸ್ಟ್ಮೆಂಟ್ ಅನ್ನ ಕೂಡ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೀಡಲಾಗುತ್ತೆ. ಮೆಂಟೋರ್ಶಿಪ್ ಅಥವಾ ಮಾರ್ಗದರ್ಶನವನ್ನ ಕೂಡ ನೀಡಲಾಗುತ್ತೆ. ಅಂಡ್ ಮಾರ್ಕೆಟ್ ಅಂಡ್ ಇಕೋಸಿಸ್ಟಮ್ ಆಕ್ಸೆಸ್ ಅಂದ್ರೆ ಮಾರುಕಟ್ಟೆ ಮತ್ತೆ ಪರಿಸರ ವ್ಯವಸ್ಥೆಯ ಒಂದು ಪ್ರವೇಶವನ್ನ ಕೂಡ ಈ ಒಂದು ಎಲಿವೇಟ್ ಪ್ರೋಗ್ರಾಮ್ನ ವತಿಯಿಂದ ಮಾಡಲಾಗುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು 2017 ಅಲ್ಲಿ ಸ್ಟ್ರೆಂಥನ್ ದಿ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್. ಸೊ ನಮ್ಮ ಕರ್ನಾಟಕದ ಇಕೋಸಿಸ್ಟಮ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಅನ್ನ ಇದನ್ನ ಬಲವರ್ಧನೆ ಮಾಡಲಿಕ್ಕಾಗಿ 2017ರಲ್ಲಿ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ ನಂತರ ದೇರ್ ಇಸ್ ರೇಸ್ ಇನ್ ವಿಮೆನ್ ಲೆಡ್ ಸ್ಟಾರ್ಟ್ಅಪ್. ಸೊ ನಮ್ಮ ಕರ್ನಾಟಕದಲ್ಲಿ ಮಹಿಳಾ ನೇತೃತ್ವದಲ್ಲಿ ಇರುವ
ಸ್ಟಾರ್ಟಪ್ಗಳ ಸಂಖ್ಯೆ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು. ಪಾರ್ಟಿಸಿಪೇಷನ್ ಆಫ್ ವಿಮೆನ್ ಫೌಂಡರ್ಸ್ ಹ್ಯಾಸ್ ಸ್ಟೆಡಿಲಿ ಇನ್ಕ್ರೀಸ್ಡ್, ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಹಿಳಾ ಸಂಸ್ಥಾಪಕರ ಭಾಗವಹಿಸುವಿಕೆ ಅಂತಕ್ಕಂಥದ್ದು ಸ್ಥಿರವಾಗಿ ಹೆಚ್ಚಾಗ್ತಾ ಇದೆ. ಅಂಡ್ ಅರೌಂಡ್ 25% ವಿಮೆನ್ ಲೆಡ್ ಸ್ಟಾರ್ಟಪ್ಸ್, ಅಂದರೆ ಅರ್ಲಿಯರ್ ಮುಂಚೆ ಇದು ಈ ಕಾರ್ಯಕ್ರಮ ಪ್ರಾರಂಭವಾಗುವ ಸಮಯದಲ್ಲಿ ಸುಮಾರು 25% ಮಹಿಳಾ ನೇತೃತ್ವದ ಸ್ಟಾರ್ಟಪ್ಗಳಿದ್ದವು. ಸೊ ಓವರ್ ಆಲ್ ಪ್ರೋಗ್ರಾಮ್ ಹಿಸ್ಟ್ರಿಯನ್ನು ನಾವು ನೋಡೋದಾದ್ರೆ ಅರೌಂಡ್ 28% ವಿಮೆನ್ ಲೆಡ್ ಸ್ಟಾರ್ಟಪ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಲೇಟೆಸ್ಟ್ ಅಂದರೆ ಇತ್ತೀಚಿನ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನಾವು ನೋಡೋದಾದ್ರೆ 43% ವಿಮೆನ್ ಲೆಡ್ ಸ್ಟಾರ್ಟಪ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಶೋಸ್ ಜೆಂಡರ್ ಡೈವರ್ಸಿಟಿ ಅಥವಾ ಲಿಂಗ ವೈವಿಧ್ಯತೆಯನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ನಾವು ಎಲಿವೇಟ್ ಪ್ರೋಗ್ರಾಮ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಓವರ್ ಆಲ್ ಇಂಪ್ಯಾಕ್ಟ್ ಅಂದರೆ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಒಂದು ಪರಿಣಾಮ ಏನಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ 1200+ ಸ್ಟಾರ್ಟ್ಅಪ್ ಸಪೋರ್ಟೆಡ್ ಸಿನ್ಸ್ ಲಾಂಚ್. ಸೊ ಇದನ್ನ ಪ್ರಾರಂಭ ಮಾಡಿದ ನಂತರ 1200ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬೆಂಬಲ ನೀಡಲಾಗಿರುತ್ತೆ. ಸೊ 287+ ಕ್ರೋರ್ಸ್ ಅಷ್ಟು ಹಣವನ್ನು ಇಲ್ಲಿ ಫಂಡಿಂಗ್ ಅಥವಾ ಈ ಒಂದು ಧನ ಸಹಾಯ ಮಾಡಲಿಕ್ಕೆ 287ಕ್ಕಿಂತ ಪ್ಲಸ್ ಕ್ರೋರ್ಸ್ ಅಷ್ಟು ಹಣವನ್ನು ಇಲ್ಲಿ ಇನ್ವೆಸ್ಟ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಭಾರತದ ಮೊದಲ ರಿಂಗ್ ಮೆಟ್ರೋ ಸೇವೆ ಎಲ್ಲಿ ಲಭ್ಯವಿದೆ? ಇಂಡಿಯಾಸ್ ಫಸ್ಟ್ ರಿಂಗ್ ಮೆಟ್ರೋ ಸರ್ವಿಸ್ ಇಸ್ ಲೊಕೇಟೆಡ್ ಇನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರಿಂಗ್ ಮೆಟ್ರೋ ಸರ್ವಿಸ್ ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ರಿಂಗ್ ಮೆಟ್ರೋ ಸರ್ವಿಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಮೆಟ್ರೋವನ್ನು ನಾವು ನೋಡೋದಾದ್ರೆ ನಾವೇನಾದರೂ ಬೇರೆ ಟ್ರೈನನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿದ್ರೆ ಒಂದು ಚೇಂಜ್ ಆಫ್ ಸ್ಟೇಷನ್ಗೆ ನಾವು ಕಂಪಲ್ಸರಿ ಹೋಗಬೇಕಾಗಿರುತ್ತೆ. ಸೊ ಈ ರಿಂಗ್ ಮೆಟ್ರೋ ಅಂದರೆ ಇಟ್ ಕವರ್ಸ್ ಮ್ಯಾಕ್ಸಿಮಮ್ ಏರಿಯಾಸ್, ಅಂದರೆ ನಾವು ಟ್ರೈನನ್ನು ಶಿಫ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಟ್ರೈನ್ಗಳನ್ನು ನಾವು ಬದಲಾಯಿಸದೆ ಸೊ ಮ್ಯಾಕ್ಸಿಮಮ್ ಏರಿಯಾವನ್ನು ಕವರ್ ಮಾಡ್ತಕ್ಕಂಥ ಒಂದು ರಿಂಗ್ ಮೆಟ್ರೋವನ್ನು ಸೊ ಈ ಒಂದು ಡೆಲ್ಲಿಯಲ್ಲಿ ಈಗ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ರಿಂಗ್ ಮೆಟ್ರೋ ಸರ್ವಿಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಡೆಲ್ಲಿ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್. ಸೊ ಲಾಂಚ್ ಮಾಡಿರ್ತಕ್ಕಂಥದ್ದು ಆಬ್ವಿಯಸ್ಲಿ ದೆಹಲಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದು ಸರ್ಕ್ಯುಲರ್ ಮೆಟ್ರೋ ರೂಟ್ ರನ್ನಿಂಗ್ ಅರೌಂಡ್ ದ ಸಿಟಿ. ಸೊ ಒಂದು ನಗರದ ಸುತ್ತಲೂ ಈ ಸರ್ಕ್ಯುಲರ್ ರೀತಿಯಲ್ಲಿ ನಮಗೆ ಇರ್ತಕ್ಕಂಥ ಟ್ರೈನ್ಸ್ಗಳು ಈ ತರ ವರ್ಟಿಕಲ್ ಆಗಿರುತ್ತೆ ಅಥವಾ ಹಾರಿಜಾಂಟಲ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಮೂವ್ ಆಗುತ್ತೆ. ಸೊ ರಿಂಗ್ ಮೆಟ್ರೋ ಅಂತಕ್ಕಂಥದ್ದು ವೃತ್ತಾಕಾರದಲ್ಲಿ ಅದು ಮೂವ್ ಆಗೋದ್ರಿಂದ ಸರಿಸುಮಾರು ಯಾವುದೇ ಟ್ರೈನ್ಗಳನ್ನು ನಾವು ಬದಲಾವಣೆ ಮಾಡ್ಕೊಳ್ದೆ ಸೊ ನಮ್ಮ ಸ್ಥಳಗಳನ್ನು ತಲುಪಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದು ಲೂಪ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ತರ ವರ್ಕ್ ಮಾಡುತ್ತೆ. ಲೂಪ್ ಅಂದ್ರೆ ಇಟ್ಸ್ ಲೈಕ್ ಒಂದು ಸರ್ಕಲ್ ತರ ಇದು ಕೆಲಸ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಇಂಪ್ರೂವ್ಸ್ ಕನೆಕ್ಟಿವಿಟಿ ಬಿಟ್ವೀನ್ ರೇಡಿಯಲ್ ಮೆಟ್ರೋ ಲೈನ್ಸ್. ರೇಡಿಯಲ್ ಅಂದ್ರೆ ಈ ತರ ಹಾರಿಜಾಂಟಲ್ ಆಗಿರ್ತಕ್ಕಂಥ ಮೆಟ್ರೋ ಲೈನ್ಗಳ ಮಧ್ಯ ಒಂದು ಕನೆಕ್ಟಿವಿಟಿಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಮೆಟ್ರೋವನ್ನ ಈಗ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಅಸ್ಮಿತಾ ಕಾರ್ಯಕ್ರಮವು ಮುಖ್ಯವಾಗಿ ಯಾವ ಗುರಿಯನ್ನು ಹೊಂದಿದೆ? ಅಸ್ಮಿತಾ ಪ್ರೋಗ್ರಾಮ್ ಇಸ್ ಮೇನ್ಲಿ ಏಮ್ಡ್ ಅಟ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎನ್ಕರೇಜಿಂಗ್ ವಿಮೆನ್ ಇನ್ ಸ್ಪೋರ್ಟ್ಸ್. ಸೊ ಕ್ರೀಡೆಯಲ್ಲಿ ಮಹಿಳೆಯರನ್ನ ಉತ್ತೇಜನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಅಸ್ಮಿತಾ ಕಾರ್ಯಕ್ರಮ ಅಂತ ಹೇಳ್ತೇವೆ. ಸೊ ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ಹೆಲ್ಡ್ ಅಂಡರ್ ಅಸ್ಮಿತಾ ಪ್ರಾಜೆಕ್ಟ್. ಸೊ ಈ ಒಂದು ಅಸ್ಮಿತಾ ಪ್ರಾಜೆಕ್ಟ್ನ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿಯ ಕ್ರೀಡೆಗಳನ್ನು ನಡೆಸಲಾಗುತ್ತೆ ಅದನ್ನು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಅಸ್ಮಿತಾ? ಅಸ್ಮಿತಾ ಇದರ ವಿಸ್ತೃತ ರೂಪವೇನು? ಅಚೀವಿಂಗ್ ಸ್ಪೋರ್ಟ್ಸ್ ಮೈಲ್ಸ್ಟೋನ್ ಬೈ ಇನ್ಸ್ಪೈರಿಂಗ್ ವಿಮೆನ್ ಥ್ರೂ ಆಕ್ಷನ್. ಅಂದ್ರೆ ಕ್ರಿಯೆಯ ಮುಖಾಂತರ ಮಹಿಳೆಯರನ್ನ ಪ್ರೇರೇಪಿಸುವುದು ಮತ್ತು ಅವರ ಕ್ರೀಡಾ ಮೈಲುಗಲ್ಲುಗಳನ್ನು ಸಾಧಿಸಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಕ್ರೀಡೆಗಳ ಕಾರ್ಯಕ್ರಮವನ್ನು ನಾವೇನಂತ ಕರಿತೀವಿ ಅಂದ್ರೆ ಅಸ್ಮಿತಾ ಯೋಜನೆ ಅಂತ ಕರಿತೇವೆ. ಸೊ ಇಲ್ಲಿ ವಿಮೆನ್ಸ್ ಪಾರ್ಟಿಸಿಪೇಷನ್ ಇನ್ ಸ್ಪೋರ್ಟ್ಸ್, ಕ್ರೀಡೆಯಲ್ಲಿ ಮಹಿಳೆಯರ ಒಂದು ಭಾಗವಹಿಸುವಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಇದನ್ನ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಭಾರತೀಯ ಕ್ರೀಡಾ ಪ್ರಾಧಿಕಾರದ ವತಿಯಿಂದ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅಥವಾ ಜಾರಿಗೆ ತರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವರು ಆಬ್ವಿಯಸ್ಲಿ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಮತ್ತೆ ಸ್ಪೋರ್ಟ್ಸ್ನ ವತಿಯಿಂದ ಬೆಂಬಲ ಸಿಗುತ್ತೆ. ಸೊ ಇದರ ಫೋಕಸ್ ಏನು ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಫಾರ್ ವಿಮೆನ್, ಅಂದ್ರೆ ತಳಮಟ್ಟದಲ್ಲಿ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಒಲಿಂಪಿಕ್ಸ್ ಮೆಡಲ್ಸ್ ಅಂತಕ್ಕಂಥದ್ದು ತುಂಬಾ ಕಡಿಮೆ ಬರುತ್ತೆ. ಸೊ ಇಷ್ಟು ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಅಷ್ಟು ಕಡಿಮೆ ಮೆಡಲ್ಸ್ ಇರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಫೇರ್. ಬಿಕಾಸ್
ಬಿಕಾಸ್ ಇಲ್ಲಿ ಟ್ಯಾಲೆಂಟ್ ಇದೆ ಬಟ್ ವಿ ಆರ್ ಅನೇಬಲ್ ಟು ನರ್ಚರ್ ದೆಮ್. ಸೊ ಆ ಒಂದು ಗ್ಯಾಪನ್ನು ಫಿಲ್ ಮಾಡುವ ಉದ್ದೇಶದಿಂದ ಈ ಅಸ್ಮಿತಾ ಕಾರ್ಯಕ್ರಮವನ್ನು ತಳಮಟ್ಟದಿಂದ ತರಬೇತಿ ನೀಡ್ತಕ್ಕಂಥ ಉದ್ದೇಶದಿಂದ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಲಾರ್ಜ್ ಸ್ಕೇಲ್ ಕಾಂಪಿಟೇಷನ್ಸ್ ಅನ್ನ ಮಾಡಿಸ್ತಾರೆ. ಅಂದರೆ ಯಾವಾಗ ದೊಡ್ಡ ಮಟ್ಟದಲ್ಲಿ ನಾವು ಸ್ಪರ್ಧೆಗಳನ್ನು ಅಥವಾ ಕ್ರೀಡಾಕೂಟಗಳನ್ನು ನಾವು ಆಯೋಜನೆ ಮಾಡ್ತಾ ಇರ್ತೇವೆ, ಸೊ ಆಗ ಆ ಒಂದು ಟ್ಯಾಲೆಂಟ್ ಅಥವಾ ಪ್ರತಿಭೆ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ಬೋದಾಗಿರುತ್ತೆ. ಆ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೊ ಅವರನ್ನು ನಾವು ತಯಾರಿ ಮಾಡ್ತಕ್ಕಂಥ ಒಂದು ಪರ್ಪಸ್ ಇದಾಗಿರುತ್ತೆ. ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ಕಂಡಕ್ಟೆಡ್ ಅರೌಂಡ್ 250 ಲೊಕೇಶನ್ಸ್ ಅಕ್ರಾಸ್ ಇಂಡಿಯಾ. ಅಂದರೆ ಭಾರತ ದೇಶದಾದ್ಯಂತ 250ಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಒಂದು ಕ್ರೀಡಾ ಸ್ಪರ್ಧೆಗಳನ್ನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಆಯೋಜನೆ ಮಾಡಲಾಗುತ್ತೆ. ಸೊ ಥೌಸಂಡ್ಸ್ ಆಫ್ ವಿಮೆನ್ ಅಥ್ಲೆಟ್ಸ್ಗಳು ಅಂದರೆ ಸಾವಿರಾರು ಮಹಿಳಾ ಕ್ರೀಡಾಪಟುಗಳು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಇವೆಂಟ್ಗಳನ್ನು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ, ಇದನ್ನೇ ಹೇಳಿರ್ತಕ್ಕಂಥದ್ದು ಗ್ರಾಸ್ ರೂಟ್ ಅಂತ, ಜಿಲ್ಲಾ ಮಟ್ಟದಿಂದ ಪ್ರಾರಂಭವಾಗಿ ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲ್ವರೆಗೂ ಕ್ರೀಡೆಗಳನ್ನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಡೆಸಲಾಗುತ್ತೆ. ಎನ್ಕರೇಜಸ್ ಯಂಗ್ ಗರ್ಲ್ಸ್ ಟು ಎಂಗೇಜ್ ಇನ್ ಕಾಂಪಿಟೇಟಿವ್ ಸ್ಪೋರ್ಟ್ಸ್. ಅಂದರೆ ಯುವಕರನ್ನು ಅಥವಾ ಯುವ ಮಹಿಳೆಯರು ಯಾರಿರ್ತಾರೆ, ಸೊ ಇವರು ಈ ಒಂದು ಸ್ಪರ್ಧಾತ್ಮಕ ಕ್ರೀಡೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಏನಿದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ, ಆಬ್ವಿಯಸ್ಲಿ ವಿಮೆನ್ಸ್ ಪಾರ್ಟಿಸಿಪೇಷನ್ ಇನ್ ಸ್ಪೋರ್ಟ್ಸ್ ಅದನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ಐಡೆಂಟಿಫೈ ಟ್ಯಾಲೆಂಟೆಡ್ ಫೀಮೇಲ್ಸ್ ಆಟ್ ಗ್ರಾಸ್ ರೂಟ್ ಲೆವೆಲ್. ಸೊ ಇದನ್ನೇ ಆ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥದ್ದು, ಗುರುತಿಸಿ ಇವ್ರನ್ನ ಉನ್ನತ ಮಟ್ಟದ ಕ್ರೀಡೆಗಳಿಗೆ ತರಬೇತಿಯನ್ನು ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಆ್ಯಂಡ್ ಕಾಂಪಿಟೇಟಿವ್ ಎಕ್ಸ್ಪೋಷರ್ ಅನ್ನು ಕೊಡ್ತಕ್ಕಂಥದ್ದು. ಯಾಕಂದರೆ ಅವ್ರಿಗೆ ಒಂದು ಎಕ್ಸ್ಪೋಷರ್ ಇರಬೇಕು. ಎಕ್ಸ್ಪೋಷರ್ ಇದ್ದಾಗ ರಿಯಲ್ ಸ್ಪರ್ಧೆ ಏನು ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗ್ತಕ್ಕಂಥದ್ದು. ಆ್ಯಂಡ್ ಪ್ರಮೋಟ್ ಸ್ಪೋರ್ಟ್ಸ್ ಕಲ್ಚರ್ ಅಮಾಂಗ್ ಗರ್ಲ್ಸ್ ಆ್ಯಂಡ್ ವಿಮೆನ್. ಅಂದರೆ ಮಹಿಳೆಯರು ಮತ್ತು ಬಾಲಕಿಯರಲ್ಲಿ ಈ ಒಂದು ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜನ ಮಾಡ್ತಕ್ಕಂಥ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಅಸ್ಮಿತಾ ಅಡಿಯಲ್ಲಿ ಬರ್ತಕ್ಕಂಥ ಸ್ಪೋರ್ಟ್ಸ್ ಯಾವ್ದ್ಯಾವುದು ಅಂತ ನಾವು ನೋಡೋದಾದ್ರೆ, ಅಥ್ಲೆಟಿಕ್ಸ್ ಅನ್ನು ಮಾಡಿಸಲಾಗುತ್ತೆ, ಬಾಕ್ಸಿಂಗ್, ರೆಸ್ಲಿಂಗ್, ವೆಯ್ಟ್ ಲಿಫ್ಟಿಂಗ್, ಹಾಕಿ, ಫುಟ್ಬಾಲ್ ಮತ್ತು ಅದರ್ ಒಲಿಂಪಿಕ್ ಮತ್ತು ಇಂಡಿಜಿನಸ್ ಸ್ಪೋರ್ಟ್ಸ್ ಏನಿರುತ್ತೆ, ಸೊ ಇದರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ 2026, ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದರೆ, ರೈಟ್ಸ್, ಜಸ್ಟಿಸ್, ಆಕ್ಷನ್ ಫಾರ್ ಆಲ್ ವಿಮೆನ್ ಆ್ಯಂಡ್ ಗರ್ಲ್ಸ್. ಎಲ್ಲ ಮಹಿಳೆಯರು ಮತ್ತು ಬಾಲಕಿಯರಿಗೆ ಹಕ್ಕುಗಳು, ನ್ಯಾಯ ಮತ್ತು ಕ್ರಮ ಅಂತಕ್ಕಂಥ ಒಂದು ಥೀಮ್ನ ಆಧಾರದ ಮೇಲೆ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ಡೇ ಯಾವಾಗ ಕಾರ್ಯರೂಪಕ್ಕೆ ಬಂದಿತ್ತು ಅದರ ಒಂದು ಇತಿಹಾಸವನ್ನು ನಾವು ನೋಡೋದಾದ್ರೆ, ಸೊ ಆರಿಜಿನ್ ಲಿಂಕ್ ಟು ಅರ್ಲಿ 20th ಸೆಂಚುರಿ ಲೇಬರ್ ಮೂವ್ಮೆಂಟ್ಸ್. ಅಂದರೆ 20ನೇ ಶತಮಾನದಲ್ಲಿ ಒಂದು ಕಾರ್ಮಿಕ ಚಳುವಳಿ ಸಂಭವಿಸುತ್ತದೆ. ಆ ಒಂದು ಕಾರ್ಮಿಕ ಚಳುವಳಿಗೆ ಸಂಬಂಧಿಸಿದ ಒಂದು ಇತಿಹಾಸವನ್ನು ಈ ಒಂದು ದಿನ ಹೊಂದಿರುತ್ತೆ. ಫಸ್ಟ್ ಅಬ್ಸರ್ವ್ಡ್ ಇನ್ 1911 ಇನ್ ಸೆವೆರಲ್ ಯುರೋಪಿಯನ್ ಕಂಟ್ರೀಸ್. ಅಂದರೆ 1911ರಲ್ಲಿ ಹಲವಾರು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಈ ಒಂದು ದಿನವನ್ನು ಮೊದಲ ಬಾರಿಗೆ ಆಚರಣೆ ಮಾಡಲಾಗಿರುತ್ತೆ. ಸೊ ಅಫಿಷಿಯಲಿ ಯುನೈಟೆಡ್ ನೇಷನ್ಸ್ ಇದನ್ನು ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು 1975ರಲ್ಲಿ ವಿಶ್ವಸಂಸ್ಥೆ ಇದಕ್ಕೆ ಅಧಿಕೃತವಾಗಿ ಮಾನ್ಯತೆಯನ್ನು ನೀಡಲಾಗಿರುತ್ತೆ. ಸೊ ಸಿನ್ಸ್ ದೆನ್ ಇಟ್ ಹ್ಯಾಸ್ ಬಿಕಮ್ ಗ್ಲೋಬಲ್ ಅಬ್ಸರ್ವೇಷನ್. ಸೊ ಇದಾದ ನಂತರ ಸೊ ಇದನ್ನು ಜಾಗತಿಕವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆ್ಯಂಡ್ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಐ ಒನ್ಸ್ ಅಗೇನ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.